ಅತ್ಯಂತ ಅಭಿಮಾನದ ಆಶೀರ್ವಚನವನ್ನು ದಯಪಾಲಿಸಿ ಸಮಯ ಬಹಳ ಆಗಿರೋಣದರಿಂದ ವೇದಿಕೆಯಿಂದ ನಿರ್ಗಮಿಸಿರುವಂತಹ ಹುಬ್ಬಳ್ಳಿಯ 3000 ಮಠದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳವರಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕೊಟ್ಟೂರು ಚಾನುಕೋಟಿ ಮಠದ ಶ್ರೀಗಳವರನ್ನು ಮೊದಲುಗೊಂಡು ವೇದಿಕೆ ಮೇಲೆ ಉಪಸ್ಥಿತರಿರುವ ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಾಧೀಶ್ವರರೇ, ಪ್ರಾಸ್ತಾವಿಕವಾಗಿ ಮಾತನಾಡಿರುವಂಥ ಮಾಂತೇಶ್ ಕವಟಗಿ ಮಠರವರೇ, ಥೀಮ್ ಪಾರ್ಕನ್ನು ಲೋಕಾರ್ಪಣೆಗೊಳಿಸಿರುವಂತಹ ಸಚಿವರು, ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರೂ ಆದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರೇ, ಕ್ಷೇತ್ರದ ಪರಿಚಯವನ್ನು ಒಳಗೊಂಡ ಕಿರುಚಿತ್ರವನ್ನು ಲೋಕಾರ್ಪಣೆಗೊಳಿಸಿರುವಂತಹ BJP ಪಕ್ಷದ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರೇ, ದೀಪ ಪ್ರಜ್ವಲನೆಯ ಮೂಲಕ ಸಮಾರಂಭವನ್ನು ಉದ್ಘಾಟಿಸಿರುವಂತಹ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರೇ, ರಾಜಕೀಯ ಎಲ್ಲ ಗಣ್ಯರೇ, ಮಾನ್ಯರೇ, ಸಂಗೀತ ಕಲಾ ಬಳಗವೇ, ಪುರವಂತ ವೀರ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥ ಎಲ್ಲ ಪುರವಂತರೇ, ಮಾಧ್ಯಮದ ಪ್ರತಿನಿಧಿಗಳವರೇ, ನೆರೆದಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಖರೆ ಅಂದ್ರೆ ಆಶೀರ್ವಚನ ಮಾಡಬಾರ್ದು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಇವತ್ತು ಪುರವಂತರ ಮಹಾಮೇಳ ಇರೋಣದರಿಂದ, ಅನೇಕ ಪುರವಂತರಿಗೆ ಪ್ರಶಸ್ತಿಯನ್ನು ನೀಡಿರೋಣದರಿಂದ ಔಚಿತ್ಯಪೂರ್ಣವಾದ ಕೆಲವು ಮಾತುಗಳನ್ನು ಹೇಳದೆ ಹೋದರೆ ಈ ಸಮಾರಂಭದ ಘನತೆಗೆ ಚ್ಯುತಿ ಬಂದೀತು ಅನ್ನೋ ಭಾವನೆಯನ್ನು ಇಟ್ಕೊಂಡು 2 ಮಾತುಗಳನ್ನು ಹೇಳಲಿಕ್ಕೆ ಮುಂದಾಗಿದ್ದೇವೆ. ಸಾಮಾನ್ಯವಾಗಿ ವೀರಭದ್ರನ ಮಹಿಮೆಯನ್ನು, ವೀರಭದ್ರನ ಶಕ್ತಿಯನ್ನು ಒಂದು ಕಾಲಕ್ಕೆ ತನ್ನ ಶೌರ್ಯ ಪರಾಕ್ರಮಗಳ ಮೂಲಕ ವೀರಭದ್ರನೇ ತೋರಿಸಿದ್ರೂ ಕೂಡ ಆನಂತರದ ದಿನಮಾನಗಳಲ್ಲಿ ಆ ವೀರಭದ್ರನ ಶಕ್ತಿ, ಮಹಿಮೆ, ಸಾಮರ್ಥ್ಯವನ್ನು ಜಗತ್ತಿಗೆ ಪರಿಚಯಿಸಿಕೊಟ್ಟಿರುವಂತಹ ಅಪರೂಪದ ವ್ಯಕ್ತಿಗಳು ಯಾರು ಅಂದರೆ ಅದು ಪುರವಂತರು ಅನ್ನುವಂಥದ್ದನ್ನು ನಾವು ಮರಿಬಾರ್ದು. ವೀರಗಾಸೆಯ ಕಲೆಯನ್ನು ಪ್ರದರ್ಶನ ಮಾಡ್ತಾ ಅನೇಕ ಕಡೆಗಳಲ್ಲಿ ಕಿಚ್ಚು ಹಾಯ್ತಾ, ಎಲ್ಲೆಲ್ಲಿ ಉತ್ಸವಗಳು ನಡೀತಾವೋ ಅಲ್ಲಿ ಎಲ್ಲ ಕಡೆಗೂ ಕೂಡ ವೀರಗಾಸೆಯ ಕುಣಿತವನ್ನು ಕುಣಿತಾ, ಜೊತೆಗೆ ವೀರಭದ್ರನ ಶಕ್ತಿ ಎಂಥದ್ದದ ಅನ್ನೋದನ್ನು ಜಗತ್ತಿಗೆ ತಿಳಿಸಿಕೊಡೋದಕ್ಕಾಗಿ ತಮ್ಮ ವಿಭಿನ್ನ ಅವಯವಗಳಲ್ಲಿ ಭಯಾನಕವಾಗಿರುವಂಥ ಶಸ್ತ್ರವನ್ನು ಧಾರಣೆ ಮಾಡೋದರ ಮೂಲಕ ನಮ್ಮ ವೀರಭದ್ರ ಹಿಂಗಿದ್ದಾನೆ ಅನ್ನುವಂಥದ್ದನ್ನು ತೋರಿಸಿದವರು ಅದು ಪುರವಂತರು ಅನ್ನೋದನ್ನು ನಾವು ಯಾರೂ ಮರಿಬಾರ್ದು. ಬಹಳ ಕಡೆಗೆ ಪುರವಂತರನ್ನು ಉತ್ಸವಕ್ಕೆ ಬಳಸ್ಕೊಳ್ತೀವಿ, ಪುರವಂತರ ವೀರಗಾಸೆಯನ್ನು ನೋಡಿ ಖುಷಿ ಪಡ್ತೀವಿ, ಅವರ ಶಸ್ತ್ರ ಧಾರಣೆಯನ್ನು ನೋಡಿ ಉದ್ಗಾರ ತೆಗಿತೀವಿ. ಆದರೆ ಉತ್ಸವ ಮುಗೀತು, ಅವರು ತಮ್ಮ ಕಾಸೆ ತೆಗೆದಿಟ್ಟು ತಮ್ಮ ಮೊದಲಿನ ವೇಷದಲ್ಲಿ ಬಂದರು ಅಂದ್ರೆ ಅವರಿಗೆ ಊಟಕ್ಕೂ ಗತಿ ಇರೋಂಗಿಲ್ಲ, ಅವ್ರು ಯಾರನ್ನ ಏನಂತ ಕೇಳ್ಕೊಂಡು ಕೇಳೋರು ಇರೋಂಗಿಲ್ಲ, ಎಲ್ಲಿ ಹೋದ್ರಿ ಎಲ್ಲಿ ಬಂದ್ರಿ ಅಂತ ಕೇಳೋರು ಇರೋಂಗಿಲ್ಲ. ಅದಕ್ಕಾಗಿ ಹಂಗಾಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಪುರವಂತರಿಗೆ ಅವರದೇ ಆಗಿರುವಂತಹ ಒಂದು ಗುರುತಿನ ID ಕಾರ್ಡನ್ನು ಕೂಡ ಕೊಡಬೇಕು ಅನ್ನುವಂಥ ಯೋಜನೆಯನ್ನು ನಾವು ಮಾಡಿಕೊಂಡು ಅವರಿಗೆ ಗೌರವವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ.
ಇಂತಹ ಪುರವಂತರು ಬೇರೆ ಬೇರೆ ಕ್ಷೇತ್ರದ ಪ್ರಚಾರ ಪ್ರಸಾರ ಮಾಡೋದರಲ್ಲಿ ಯಾರು ಎಷ್ಟು ಶ್ರಮಿಸಿದ್ದಾರೋ ನಮಗೆ ಗೊತ್ತಿಲ್ಲ. ಆದರೆ ಯಡೂರಿನ ಕ್ಷೇತ್ರವನ್ನು ಪ್ರಚಾರ ಪ್ರಸಾರ ಮಾಡೋದರಲ್ಲಿ ಈಗೇನು ಪ್ರಶಸ್ತಿಯನ್ನು ತಗೊಂಡ್ರಲ್ಲ, ಈಗೇನು ಸನ್ಮಾನವನ್ನು ಸ್ವೀಕಾರ ಮಾಡಿದ್ರಲ್ಲ, ಆ ಎಲ್ಲ ಪುರವಂತರ ಪಾತ್ರ ಅತ್ಯಂತ ಪ್ರಮುಖವಾದದ್ದು ಅನ್ನೋದನ್ನು ನಾವು ಬಹಳಷ್ಟು ಅಭಿಮಾನದಿಂದ ಹೆಮ್ಮೆಯಿಂದ ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ. ಅವ್ರ ಹೆಸರನ್ನು ಈಗಾಗಲೇ ಓದಿದ್ದಾರೆ, ಮತ್ತೆ ನಾವು ಹೇಳೋ ಅಗತ್ಯ ಇಲ್ಲ. ಇವತ್ತು ಹೋಳಿ ಹುಣ್ಣಿಮೆ ಬಂತು ಅಂದ್ರೆ ಗುಗ್ಗುಳೋತ್ಸವ ನೆರವೇರಿಸೋದಾಗಿರ್ಬೋದು, ರುದ್ರಪಾದ ಬಸವೇಶ್ವರ ದೇವಸ್ಥಾನದಲ್ಲಿ ಮುಂಭಾಗದಲ್ಲಿ ಕಿಚ್ಚು ಹಾಯೋದಾಗಿರ್ಬೋದು, ಕಿಚ್ಚನ್ನು ತಯಾರು ಮಾಡೋದಾಗಿರ್ಬೋದು, ಇಶಾಳಿ ಜಾತ್ರೆ ಬಂತು ಅಂದ್ರೆ ರಥವನ್ನು ಅಲಂಕಾರಗೊಳಿಸೋದಾಗಿರ್ಬೋದು, ಸ್ವಚ್ಛ ಮಾಡೋದಾಗಿರ್ಬೋದು, ಗೋಶಾಲೆಗೆ ಮೇವಿನ ಅಗತ್ಯ ಬಂದಾಗ ತಮ್ಮ ಭಾಗದಲ್ಲೆಲ್ಲ ಸಂಚರಿಸಿ ಮೇವು ಸಂಗ್ರಹಿಸಿ ಕೊಡೋದಾಗಿರ್ಬೋದು. ಇವಿಷ್ಟೇ ಅಲ್ಲ, ಕ್ಷೇತ್ರದಿಂದ ಯಾವುದೇ ಸಂದೇಶ ರವಾನೆಯಾದರೂ ಕೂಡ ಅದು ನಮ್ಮ ಮೂಲ ಸ್ಥಾನ, ಅಲ್ಲಿಂದ ಏನು ಸಂದೇಶ ಬಂದರೂ ಕೂಡ ಅದು ವೀರಭದ್ರನ ಆದೇಶ ಅಂತ ತಿಳ್ಕೊಂಡು ತಲೆ ಮೇಲೆ ಹೊತ್ತುಕೊಂಡು ಈ ಕ್ಷೇತ್ರವನ್ನು ಬೆಳೆಸೋದಕ್ಕೆ, ಈ ಕ್ಷೇತ್ರವನ್ನು ಪ್ರಚಾರ ಪ್ರಸಾರ ಮಾಡೋದಕ್ಕೆ ಈ ಎಲ್ಲ ಪುರವಂತರು ಬಹಳ ಪ್ರಮುಖವಾಗಿರುವಂತಹ ಪ್ರಾಮಾಣಿಕ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಗೌರವ ಸಿಗಬೇಕು ಅಂತ ಹೇಳಿ ಅವ್ರ ಸಲುವಾಗಿಯೇ ಒಂದು ಸಮಾರಂಭವನ್ನು ನಾವು ಇವತ್ತು ಮೀಸಲಾಗಿಟ್ಟು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೇವೆ. ಮತ್ತು ಯೋಗ ಮಮ ಭಕ್ತೋ ಮಮಾಧಿಕ ಅನ್ನುವ ರೀತಿಯಲ್ಲಿ ಶಿವನಿಗೆ ಅವನ ಭಕ್ತರು ಅಂದ್ರೆ ಅವನಿಗಿಂತಲೂ ಶ್ರೇಷ್ಠರು ಅಂತ, ಅವನಿಗಿಂತಲೂ ಹೆಚ್ಚು ಪ್ರೀತಿ. ಹಂಗೆ ಆ ಶಿವನ ಪುತ್ರನಾಗಿರುವಂಥ ವೀರಭದ್ರನಿಗೂ ಕೂಡ ಪುರವಂತರು ಅಂದ್ರೆ ಅವರಿಗೆ ತನಗಿಂತಲೂ ಹೆಚ್ಚು ಪುರವಂತರ ಮೇಲೆ ವೀರಭದ್ರೇಶ್ವರ ಪ್ರೀತಿಯನ್ನು ವಾತ್ಸಲ್ಯವನ್ನು ಹೊಂದಿದ್ದಾನೆ. ಆ ಕಾರಣಕ್ಕಾಗೇ ನಾವು ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿ 4 ದಿನ ಆದರೂ ಕೂಡ ಗುರುಗಳು ಬಂದರು, ಸ್ವಾಮಿಗಳು ಬಂದರು, ಶಿವಾಚಾರ್ಯರು ಬಂದರು, ಜಗದ್ಗುರುಗಳು ಬಂದರು. ಆದರೆ ಸಚಿವರು ಯಾರೂ ಬಂದಿರಲಿಲ್ಲ. ಅದು ಬಂದದ್ದು ಯಾವತ್ತು ಅಂತ ಕೇಳಿದ್ರೆ ಪುರವಂತರ ಮಹಾಮೇಳದ ದಿವಸನ ಸಚಿವರು ಅನೇಕರು ಕೂಡ ಈ ವೇದಿಕೆಗೆ ಬಂದರು. ಅಂದ್ರೆ ಆ ವೀರಭದ್ರೇಶ್ವರ ಪುರವಂತರಿಗೆ ಒಂದು ಹೆಚ್ಚಿನ ಗೌರವ ಬರಲಿ ಅನ್ನೋ ಕಾರಣಕ್ಕನ ಅನೇಕ ಸಚಿವರನ್ನು ಇದೇ ದಿವಸ ಬರಮಾಡಿಕೊಳ್ಳೋದಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ನಾವು ಈ ವೇದಿಕೆಯ ಮೂಲಕ ಹೇಳ್ತಾ, ಅಂಥ ಎಲ್ಲ ಸಚಿವರಿಗೆ, BJP ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಈ ವೇದಿಕೆಯ ಮೂಲಕ ಹಾರೈಸಿ, ಇವತ್ತು ಅನೇಕ ಭಕ್ತರು ಉದಾರ ಮನಸ್ಸಿನಿಂದ ದಾನವನ್ನು ನೀಡೋದರ ಮೂಲಕ ದಾಸೋಹದ ಸೇವೆಯನ್ನು ಮಾಡಿದವರಾಗಿದ್ದಾರೆ. ಸಿದ್ದು ಸೌದಿಯವರು ಬೆಳ್ಳಿ ತೇರಿನ ಮನೆಯ ಲೋಕಾರ್ಪಣೆಯನ್ನು ಮಾಡಿದವರಾಗಿದ್ದಾರೆ. ಅನೇಕ ಭಕ್ತರು ತುಲಾಭಾರ ಸೇವೆಯನ್ನು ಸಲ್ಲಿಸೋದರ ಮೂಲಕ ಗುರು ರಕ್ಷೆಗೆ ಪಾತ್ರರಾಗಿದ್ದಾರೆ. ಅವರಲ್ಲಿ ಪ್ರಮುಖವಾಗಿ ಹಿಪ್ಪರಿಗೆಯ ಮತ್ತು ಆಲ್ಭಾಳದ ಭಕ್ತರು ಇವತ್ತಿನ ತುಲಾಭಾರ ಸೇವೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದವರಾಗಿದ್ದಾರೆ. ಅಂಥ ಎಲ್ಲ ಭಕ್ತರಿಗೆ ಪ್ರೇರಣೆಯನ್ನು ನೀಡಿ ಸಂಘಟನೆ ಮಾಡಿ ಕರ್ಕೊಂಡು ಬಂದವರು ಯಾರು ಅಂದ್ರೆ ನಮ್ಮ ಪ್ರಶಾಂತ್ ಹೊಸಮನಿಯವರು ಹಿಪ್ಪರಿಗೆ ಒಳಗಿರುವಂಥ ವೀರಭದ್ರೇಶ್ವರನ ಭಕ್ತರನ್ನೆಲ್ಲ ಸಂಘಟನೆ ಮಾಡಿ ಪ್ರೇರಣೆಯನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವ್ರಿಗೆ ಹಿಪ್ಪರಿಗೆ ಮಠದ ಮತ್ತು ಧಾರ್ಮಿಕ ಕಾರ್ಯಕ್ರಮದ ಬಹಳ ಜವಾಬ್ದಾರಿಯನ್ನು ಆ ಭಾಗದಲ್ಲಿ ನಿರ್ವಹಿಸ್ತಾ ಇರುವಂತಹ ನಮ್ಮ PR ಪಾಲ್ಭಾವಿ ಅವರಿಗೆ ಕೂಡ ವಿಶೇಷ ಸನ್ಮಂಗಲಗಳನ್ನು ನಾವು ಹಾರೈಸ್ತಾ ಇದ್ದೇವೆ. ಜಮಖಂಡಿಯಿಂದ ಆಗಮಿಸಿರುವಂತಹ ಆವಟಿ ಪರಿವಾರದವರಿಗೆ, ಸಿಂಧೂರ್ ಪರಿವಾರದವರಿಗೆ, ನಮ್ಮ ಆಲ್ವಾಳದ ದೇಗೌಡ ಪರಿವಾರದವರಿಗೆ ಸರ್ವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ, ಇವತ್ತು ಇದೇ ವೇದಿಕೆಯ ಮೂಲಕ ನಮ್ಮ ನರೇಗಲದ ಶ್ರೀಗಳವರಿಗೆ ಪ್ರವಚನ ಆಚಾರ್ಯ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಅತ್ಯಂತ ಅಥೆಂಟಿಕ್ ಆಗಿ ಸೈದ್ಧಾಂತಿಕವಾಗಿ ಪ್ರವಚನ ಮಾಡುವಂತಹ ಕೆಲವು ಶಿವಾಚಾರ್ಯರಲ್ಲಿ ನಮ್ಮ ನರೇಗಲದ ಶ್ರೀಗಳವರು ಕೂಡ ಒಬ್ಬರು ಅನ್ನುವಂಥದ್ದನ್ನು ನಾವಿಲ್ಲಿ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇವೆ. ಅವರಿಗೂ ಕೂಡ ಪ್ರಶಸ್ತಿಯನ್ನು ನೀಡಲಾಗಿದೆ.
ಇದರ ಜೊತೆಗೆ ನಾಳೆ ಬಹಳ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳಿದಾವೆ. ನಾಳೆ ಸಾಯಂಕಾಲ ಅಂತ ತಿಳ್ಕೊಂಡು ಸಾಯಂಕಾಲ ಬರೋದಿಲ್ಲ, ನಾಳೆ ಬೆಳಗ್ಗೆನೆ 9:30 ಗಂಟೆಗೆ ಸರಿಯಾಗಿ ಉಪರಾಷ್ಟ್ರಪತಿಗಳು ಆಗಮಿಸಿ ರಾಜಗೋಪುರಗಳ ಮಹಾದ್ವಾರದ ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ. ದೇವರ ದರ್ಶನ ಮಾಡ್ಕೊಂಡು ನೇರವಾಗಿ ವೇದಿಕೆಗೆ 9:40 ವೇದಿಕೆಯಲ್ಲಿ ಅವರು ಪ್ರವೇಶ ಮಾಡ್ತಾರೆ. ಲೇಟ್ ಆದರೆ ಬರುವಂಥವ್ರಿಗೆ ತೊಂದರೆ ಆಗ್ತದೆ, ಆ ರೋಡನ್ನು ಬ್ಲಾಕ್ ಮಾಡ್ತಾರೆ. ಅದಕ್ಕೆ ನೀವೆಲ್ಲ ಆದಷ್ಟು ಬೇಗನೆ ಬಂದು 8:30 9 ಒಳಗಡೆಗೇ ಬಂದು ಈ ಪೆಂಡಾಲ್ದಲ್ಲಿ ನೀವೆಲ್ಲ ಭಕ್ತರು ಬಂದು ಕುಳಿತುಕೊಳ್ಬೇಕು ಅನ್ನುವಂಥ ಕರೆಯನ್ನು ನಿಮಗೆಲ್ಲ ಕೊಡಮಾಡ್ತಾ, ಶಾಲಾ ವಾಹನದ ಮೂಲಕ ಬರುವಂಥ ಸುತ್ತಮುತ್ತಲಿನ ಗ್ರಾಮಸ್ಥರು ಸಮಿತಿಯವರಿಗೆ ನಾವು ಹೇಳಲಿಕ್ಕೆ ಬಯಸೋದೇನು ಅಂದ್ರೆ, ಬೆಳಗಿನ ಜಾವನೇ ವಾಹನಗಳನ್ನು ಕಳಿಸಿ ಅವರನ್ನು ತರಿಸಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಸಂಘಟಕರಿಗೆ ಸೂಚನೆಯನ್ನು ಕೊಟ್ಟು ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಒಳಿತನ್ನು ಬಯಸಿ, ಇವತ್ತು ಬೆಳಗಿನ ಜಾವದಿಂದಲೇ ಮಹಾಕುಂಭಾಭಿಷೇಕದ ಧಾರ್ಮಿಕ ವಿಧಿವಿಧಾನಗಳು ಪ್ರಾರಂಭವಾಗಿದ್ದಾವೆ. ಒಂದು ಕಡೆಗೆ ಹೋಮ, ಒಂದು ಕಡೆಗೆ ಹವನ, ಮತ್ತೊಂದು ಕಡೆಗೆ ಪೂಜೆ ಪುನಸ್ಕಾರಗಳು, ಕಳಸಗಳ ಧಾನ್ಯಾದಿ ಜಲಾದಿ ಮುಂತಾದ ವಾಸಗಳು ಈಗಾಗಲೇ ಪ್ರಾರಂಭಗೊಂಡಿದ್ದಾವೆ. ವೇದಿಕೆಗೆ ಬರುವ ಪೂರ್ವದಲ್ಲಿನೇ ಅರಣಿಯ ಮೂಲಕ ಅಗ್ನಿಯನ್ನು ಪ್ರಜ್ವಲನಗೊಳಿಸಿ ಹೋಮ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟು ಜಗದ್ಗುರುಗಳವರು ದಯಮಾಡಿಸಿದ್ದಾರೆ. ಇಂಥ ಎಲ್ಲ ಕಾರ್ಯಕ್ರಮಗಳು ಜರುಗೋದ್ರ ಮೂಲಕ ಇವತ್ತು ವಿಧಿವಿಧಾನಗಳು ಕೂಡ ಪ್ರಾರಂಭವಾಗಿದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ಸೂಚಿಸಿ, ಕ್ಷೇತ್ರದ ಪರಿಚಯವನ್ನು ಇಲ್ಲಿ ತನಕ ಭಕ್ತರು ಯಾರಿಂದಲಾದರೂ ಕೇಳಿ ತಿಳ್ಕೊಬೇಕಾಗಿತ್ತು ಅಥವಾ ಪುಸ್ತಕವನ್ನು ಓದಿ ತಿಳ್ಕೊಬೇಕಾಗಿತ್ತು. ಆದರೆ ಇವತ್ತು ಕ್ಷೇತ್ರ ನಡೆದು ಬಂದಿರುವಂಥ ದಾರಿಯನ್ನು ವೀರಭದ್ರನ ಚರಿತ್ರೆಯೊಂದಿಗೆ ಪ್ರಸ್ತುತ ಇವತ್ತಿನ ದಿನದವರೆಗೆ ನಡೆದಿರುವಂಥ ಎಲ್ಲ ಇತಿಹಾಸವನ್ನು ಅತ್ಯಂತ ಮಾರ್ಮಿಕವಾಗಿ ದೃಶ್ಯಾವಳಿಗಳ ಮೂಲಕ ನಿಮಗೆಲ್ಲ ತೋರಿಸುವಂಥ ಒಂದು ಕಿರುಚಿತ್ರವನ್ನು ಕೂಡ ಈ ವೇದಿಕೆಯ ಮೂಲಕ ಲೋಕಾರ್ಪಣೆಗೊಳಿಸಲಾಗಿದೆ. ನಾಳೆಯಿಂದ ಥೀಮ್ ಪಾರ್ಕನ್ನು ನೋಡಲಿಕ್ಕೆ ಬರುವವರಿಗೆ ಆ ಕಿರುಚಿತ್ರ ಇವತ್ತು ಲಭ್ಯ ಆಗ್ತಾ ಇದೆ ಅನ್ನುವಂತಹ ಘೋಷಣೆಯನ್ನು ಈ ವೇದಿಕೆಯ ಮೂಲಕ ಮಾಡ್ತಾ, ಅದರ ಸದುಪಯೋಗವನ್ನು ನೀವೆಲ್ಲ ಪಡ್ಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ನಿಮಗೆಲ್ಲ ಕೊಟ್ಟು, ಥೀಮ್ ಪಾರ್ಕು ಕೂಡ ಅಧಿಕೃತವಾಗಿ ಇವತ್ತು ಲೋಕಾರ್ಪಣೆಗೊಂಡಿದೆ. ಈಗಾಗಲೇ ಅದನ್ನು ಬಹಳ ಜನ ನೋಡಿ ಸಂತೋಷಪಟ್ಟಿದ್ದಾರೆ. ಅಧಿಕೃತವಾಗಿ ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರು ಅದನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸನ್ಮಂಗಲವನ್ನು ಹಾರೈಸಿ ನಾಳಿನ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ನೀವೆಲ್ಲ ಬರಬೇಕು ಅಂತ ಸೂಚಿಸಿ, ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮಗಿಂತಲೂ ಮೊದಲ ದಯಮಾಡಿಸಿ ಈ ವೇದಿಕೆಯ ಮೂಲಕ ಅನೇಕ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟು ನಮ್ಮ ಭಾರವನ್ನು ಇಳಿಸಿರುವಂಥ ಕಾಶಿ ನೂತನ ಜಗದ್ಗುರುಗಳವರಿಗೆ ಅನಂತ ಪ್ರಣಾಮಗಳನ್ನು 3000 ಮಠದ ಜಗದ್ಗುರುಗಳು ದಯಮಾಡಿಸಿ ಬಹಳ ಪ್ರೀತಿಯಿಂದ ಅಭಿಮಾನದ ಮಾತುಗಳನ್ನು ಆಶೀರ್ವಚನದ ರೂಪದಲ್ಲಿ ಅನುಗ್ರಹಿಸಿ ನಿರ್ಗಮಿಸಿದ್ದಾರೆ. ಉಭಯ ಜಗದ್ಗುರುಗಳವರಿಗೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಬಯಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.